ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಈ ಸಾರಿ ಬಿಸಿಲು ಶಿವ 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 ಅನ್ನೋದ್ರ ಬದಲು ಜಳ 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 ಅನ್ನೋ ಥರ ಆಗಿದೆ. ಇಂತಹ ಟೈಮಲ್ಲಿ ನಾವು ಆರೋಗ್ಯಕರ ಊಟ ಮಾಡೋದು ತುಂಬ ಒಳ್ಳೆಯದು. ದೇಹಕ್ಕೆ ತಂಪು ನೀಡುವಂತಹ ಬುತ್ತಿಯನ್ನು ಮಾಡ್ಕೊಂಡು ಉಂಡ್ರೆ ತುಂಬ ಒಳ್ಳೆಯದು. ಈ ಬುತ್ತಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸಣ್ಣವರಿಂದ ಹಿಡಿದು ದೊಡ್ಡವರಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಜಾಸ್ತಿ ಮಸಾಲೆಗಳನ್ನ ಹಾಕದೆ ಮಾಡುವಂಥ ಅನ್ನದ ರೆಸಿಪಿ ಆಗಿರುವ ಈ ಬುತ್ತಿ ತುಂಬ ರುಚಿಯಾಗಿರುತ್ತದೆ. ಇದು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಪ್ರತಿದಿನ ಇದನ್ನೇ ಮಾಡಿಕೊಟ್ರು ಯಾರೂ ಬೇಡ ಅನ್ನೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ಬುತ್ತಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಬುತ್ತಿಯನ್ನು ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆ ಹಾಕಬೇಕು. ಸಾಸಿವೆ ಜೀರಿಗೆ ಚಟ್ಪಟ ಅಂದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಆ ಕರಿಬೇವಿನ ಸೊಪ್ಪು ಅದರಲ್ಲಿ ಒಂದು ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗೆ ಆದಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಾಕಬೇಕು. ಉದ್ದಿನ ಬೇಳೆನೂ ಕೆಂಪಗಾಗಬೇಕು. ಆ ರೀತಿ ಹುರ್ಕೋಬೇಕು. ಹುರ್ಕೊಂಡ ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಆರೋವರೆಗೂ ಹಾಗೆ ಬಿಡಬೇಕು. ಅದು ಆರೋವರೆಗೆ ನಾವಿಲ್ಲಿ ಬಿಸಿಯನ್ನು ಮಾಡಿಟ್ಕೊಳ್ಳೋಣ. ಈಗಾಗಲೇ ಮಾಡಿಕೊಂಡಿರೋಂಥ ಬಿಸಿಯನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೊಳ್ಳೋಣ. ಬಿಸಿ ಇರುವಾಗಲೇ ತಕ್ಕೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಚಮಚದಿಂದಲೇ. ಯಾವ ರೀತಿ ಮ್ಯಾಶ್ ಮಾಡಬೇಕಂದ್ರೆ ಅನ್ನದ ಅಗಳು ಎಲ್ಲ ಒಡ್ಕೋಬೇಕು. ಆ ರೀತಿ ಬಿಸಿ ಇರುವಾಗಲೇ ಮಾಡಿದ್ರೇ ಅದು ಮ್ಯಾಶ್ ಚೆನ್ನಾಗಿ ಆಗುತ್ತೆ. ಎಲ್ಲ ಅನ್ನದ ಅಗಳುಗಳು ಒಡ್ಕೊಳ್ಳೋ ನಂತರನೇ ಇದಕ್ಕೆ ಉಳಿದ ಪದಾರ್ಥಗಳನ್ನು ಸೇರಿಸ್ಕೋಬೇಕು. ಇವಾಗ ನೋಡಿ ಎಷ್ಟೊಂದು ಮ್ಯಾಶ್ ಆಗ್ತಾಯಿದೆ. ಉಂಡೆ ಥರ ಆಗಬೇಕು. ಆ ರೀತಿ ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತಲ್ಲ, ಹೀಗಾಗಿ ನೋಡಿ ಯಾವ ರೀತಿ ಆಗಿದೆ ಅಂತ. ಈ ರೀತಿ ಮುದ್ದೆ ಥರ ಆಗಬೇಕು. ಮುದ್ದೆ ಥರ ಆಗಿರೋದಕ್ಕೆ ಈಗಾಗಲೇ ಒಗ್ಗರಣೆ ಹಾಕಿರೋದನ್ನು ಇದಕ್ಕೆ ಇವಾಗ ಸೇರಿಸೋಣ. ಇದಕ್ಕೆ ಸೇರಿಸಿದ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಮತ್ತು ಮೊಸರು ಸೇರಿಸಬೇಕು. ಮೊಸರಂತೂ ಬೇಕೇ ಬೇಕು ಇದಕ್ಕೆ. ಮೊಸರನ್ನು ಸೇರಿಸಿ, ಉಪ್ಪನ್ನು ಸೇರಿಸಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ ನಂತರ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಎಲ್ಲ ಗಂಟಾಗಿರುತ್ತಲ್ಲ ಅನ್ನ ಉಂಡೆ ಥರ ಕಟ್ಟಲಿಕ್ಕೆ ಅನುಕೂಲ ಆಗಬೇಕು. ಆ ರೀತಿ ನಂತರ ಇದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ ಸೇರಿಸೋಣ. ಹಸಿ ಶುಂಠಿ ಸೇರಿಸಿದರೆ ಪಚನ ಶಕ್ತಿ ಚೆನ್ನಾಗಾಗುತ್ತೆ. ಹೀಗಾಗಿ ಹಸಿ ಶುಂಠಿನ ಸೇರಿಸಲೇಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಬುತ್ತಿ ಕಟ್ಟಲಿಕ್ಕೆ ಅನುಕೂಲ ಆಗಿದೆ. ಇವಾಗ ಇದನ್ನು ಬುತ್ತಿ ಮಾಡ್ಕೊಳ್ಳೋಣ. ಇನ್ನು ಚಮಚದಲ್ಲಿರೋ ಎಲ್ಲ ಅನ್ನನೆಲ್ಲ ತಕ್ಕೊಂಡ್ಬಿಟ್ಟು ಇವಾಗ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡ್ಕೋಬೇಕು. ಇದೇ ಬುತ್ತಿಯನ್ನು ಇದನ್ನು ಇವಾಗ ಒಂದೊಂದೇ ಬುತ್ತಿಗಳನ್ನು ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಇಲ್ಲಿ ನೋಡಿ ನಾನು ಇಲ್ಲೊಂದು ಬಾದಾಮಿ ಎಲೆ ತೊಗೊಂಡಿದ್ದೀನಿ. ಆ ಬಾದಾಮಿ ಎಲೆಯನ್ನೇ ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಆಗಲೇ ಶೇಂಗಾ ಚಟ್ನಿ ಮತ್ತು ಉಪ್ಪಿನಕಾಯಿನ ಇಟ್ಕೊಂಡಿದ್ದೀನಿ. ಇದರ ಹತ್ರ ಇವಾಗ ಬುತ್ತಿನ ಇಟ್ಕೊಳ್ಳೋಣ. ಇದು ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮತ್ತೆ ಪ್ರತಿದಿನವೂ ಇದನ್ನೇ ಮಾಡಿ ಅಂತ ಮನೆಯಲ್ಲಿ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸರಳರಾಗಿರುವ ಈ ಬುತ್ತಿಯನ್ನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ತಿನ್ನೋದಕ್ಕೆ ಬೇಸಿಗೆ ಕಾಲ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದೆಲ್ಲ ಸಿಗೋಣ. ಎಲ್ಲರಿಗೂ ನಮಸ್ಕಾರ.